ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನೋಡಿ, ಈಗಿನ ಊಟಿ ಸಮುದ್ರ ಮಟ್ಟಕ್ಕಿಂತ 7,000ರಿಂದ 7,600 ಫೀಟ್ ಇದೆ, ಅಂದರೆ 2,240 ಮೀಟರ್. ಇನ್ನೊಂದು ಏನು ವಿಷಯ ಅಂದರೆ 1818ರಿಂದ ಮೊದಲೇ ಈ ಬೆಟ್ಟದಲ್ಲಿ ಊಟಿಲಿ ಜನಗಳು ವಾಸ ಮಾಡ್ತಿದ್ರು. ಓಕೆ, ಆಮೇಲೆ ಇದು ಹೆಂಗೆ ಪ್ರಪಂಚಕ್ಕೆ ತೆರ್ಕೊಂತು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ನಡೀತಿತ್ತು 1818ರಲ್ಲಿ. ಆಗ ಮದ್ರಾಸ್ನ ಗವರ್ನರ್ ಆಗಿದ್ದವರು ಥಾಮಸ್ ಮೊನ್ರೋ ಅಂತ. ಓಕೆ, ಅವರು ಅಲ್ಲಿ ಆಳ್ವಿಕೆ ಮಾಡುವಾಗ ಮದ್ರಾಸಲ್ಲಿ ತುಂಬ ಬೇಸಿಗೆ ಇರುತ್ತೆ, ತುಂಬ ಬಿಸಿಲು ಇರುತ್ತೆ. ಆ ಬಿಸಿಲಿಂದ ಹೊರಗಡೆ ಬರೋಕ್ಕೆ ನಾನಾ ರೀತಿಯ ಐಡಿಯಾ ಮಾಡ್ತಾ ಇರ್ತಾರೆ. ಮಳೆ ಬರೋವಂಥ ಒಂದು ಒಳ್ಳೆಯ ಪ್ರದೇಶ ಹುಡುಕಬೇಕು, ಈ ಬಿಸಿಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಅದರ ಒಂದು ಸ್ಟೇ ಮಾಡೋವಂಥ ಜಾಗ ಬೇಕು ಅಂತೇಳಿ ತುಂಬ ಪ್ರಯತ್ನಪಟ್ಟು ಹುಡುಕ್ತಾ ಇರ್ತಾರೆ. ಯಾರು? ಗವರ್ನರ್ ಥಾಮಸ್ ಮೊನ್ರೋ ಅಂತ. ಓಕೆ, ಹುಡುಕ್ತಿರುವಾಗ ಅವರಿಗೆ ಒಂದು ನ್ಯೂಸ್ ಬರುತ್ತೆ. ಇವರೇ ಥಾಮಸ್ ಮೊನ್ರೋ, ಇವ್ರಿಗೊಂದು ನ್ಯೂಸ್ ಬರುತ್ತೆ. ಈ ಊಟಿ ಅನ್ನೋ ಒಂದು ಬೆಟ್ಟ ಇದೆ, ಅಲ್ಲಿ ಊಟಿ ಅಂತಲ್ಲ, ಈಗಿರೋ ಊಟಿ ಒಂದು ಬೆಟ್ಟ ಇದೆ, ಅಲ್ಲಿ ಬೆಟ್ಟದಿಂದ ಯಾವಾಗಲೂ ನೀರು ಬರ್ತಾ ಇರುತ್ತೆ ಅಂತ ನ್ಯೂಸ್ ಬರುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಕೊಯಮತ್ತೂರಲ್ಲಿ ಕಲೆಕ್ಟರ್ ಆಗಿರ್ತಾರೆ, ಜಾನ್ ಸುಲೇವನ್ ಅಂತ ಕಲೆಕ್ಟರ್ ಆಗಿರ್ತಾರೆ. ಅವರಿಗೆ ಈ ಸುದ್ದಿನ ಮುಟ್ಟಿಸ್ತಾರೆ. ಹೇಗಾದರೂ ಮಾಡಿ ಒಂದು ತಂಪು ಪ್ರದೇಶ, ಮಳೆ ಬರುವಂಥ ಪ್ರದೇಶ ಹುಡುಕ್ಲೇಬೇಕು ಅಂತೇಳಿ ಅವರಿಗೆ ಆರ್ಡ್ರ್ ಮಾಡ್ತಾರೆ. ಆಗ ಜಾನ್ ಸುಲೇವನ್ ಏನು ಮಾಡ್ತಾರೆ, ಅಕ್ಕಪಕ್ಕದಲ್ಲಿರೋ ಜನಗಳಿಗೆಲ್ಲ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ್ಮೇಲೆ ಜನಗಳು ಹೇಳ್ತಾರೆ, ಬೆಟ್ಟದಿಂದ ತುಂಬ ನೀರು ಹರಿದು ಬರ್ತಾ ಇರುತ್ತೆ ಯಾವಾಗಲೂ, ನಾವು ತುಂಬ ಬಳಸೋದು ಆ ನೀರನ್ನೇ, ಅದ್ರ ಮೇಲೆ ಏನಿದೆ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ, ಅದು ತುಂಬ ದೊಡ್ಡ ಬೆಟ್ಟ ಅದು ಅಂತ ವಿವರಣೆ ಕೊಡ್ತಾರೆ. ಆಗ ಜಾನ್ ಸುಲೇವನ್ ಏನು ಮಾಡ್ತಾರೆ, ಸರಿ ಅಂತೇಳಿ ಥಾಮಸ್ ಮೊನ್ರೋಗೆ ಕಾಗದ ಬರೆದು ಹೇಳ್ತಾರೆ, ನಾವು ಮೇಲೆ ಹೋಗಿ ನೋಡೋಕ್ಕೆ ತಯಾರಾಗಿದ್ದೀವಿ, ಏನಿದೆ ಎಲ್ಲ ನೋಡ್ಕೊಬಂದು ವಿಷಯ ಮುಡಿಸ್ತೀವಿ ಅಂತ ಹೇಳ್ತಾರೆ. ಹೇಳಿದಾಗ ಎಲ್ಲ ತಯಾರಿ ಮಾಡ್ಕೊಳ್ತಾರೆ. ಇವರೇ ಜಾನ್ ಸುಲೇವನ್ ಏನು ಮಾಡ್ತಾರೆ, ಎಲ್ಲ ತಯಾರಿ ಮಾಡ್ಕೊಳ್ತಾರೆ. ಸೈನಿಕರನ್ನ ರೆಡಿ ಮಾಡ್ತಾರೆ, ಕುದುರೆಗಳನ್ನ ರೆಡಿ ಮಾಡ್ಕೊಳ್ತಾರೆ, ಆನೆಗಳನ್ನ ರೆಡಿ ಮಾಡ್ಕೊಳ್ತಾರೆ. ಆಮೇಲೆ ಅವ್ರಿಗೆ ಅಲ್ಲಿ ಬಳಸೋಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಏನೇನು ಬೇಕು ಅಂತ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ರೆಡಿ ಮಾಡ್ಕೊಂಡು ಸುಮಾರು ಜನ ಸೈನ್ಯದೊಂದಿಗೆ ಅವರು ಹೊರಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಬೆಟ್ಟ ತುಂಬ ದೊಡ್ಡದಾಗಿರುತ್ತೆ, ತುಂಬ ಡೇಂಜರ್ ಸ್ಥಿತಿಯಲ್ಲಿರುತ್ತೆ, ಅದು ಎದುರಿಸೋಕ್ಕೆ ತುಂಬ ಕಷ್ಟವೂ ಇರುತ್ತೆ. ಆದರೂ ಏನಾರ ಮಾಡಿ ನಾವು ಕಂಡುಹಿಡಿಯಲೇಬೇಕು ಮೇಲೋಗಿ ಅಂತೇಳಿ ಅವರು ದೃಢ ನಿರ್ಧಾರ ಮಾಡ್ತಾರೆ. ಜಾನ್ ಸುಲೇವನ್ ಅವರು ದೃಢ ನಿರ್ಧಾರ ಮಾಡ್ತಾರೆ. ಆ ದೃಢ ನಿರ್ಧಾರ ಮಾಡಾದ್ಮೇಲೆ ಎಲ್ಲ ಕೂಡಿ ಬೆಟ್ಟ ಹತ್ತಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಸ್ಟಾರ್ಟಿಂಗು ಮೆಟ್ಟುಪಾಳ್ಯಮ್ಗೆ ಬರ್ತಾರೆ. ಮೆಟ್ಟುಪಾಳ್ಯಮಿಂದ ಕೋತಗಿರಿಗೆ ಹೋಗೋ ಕಾಡು ಬರುತ್ತೆ. ಆಗ ಅಂಥ ಹೆಸರೇನಿರಲ್ಲ, ಇವ್ರಿಗೆ ಹೆಸರಿಟ್ಟಿರೋದು ಈಗಿರೋ ಹೆಸರದು. ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕುದುರೆ, ಆನೆ, ಪ್ರತಿಯೊಂದು ಪದಾರ್ಥ ಜೊತೆ ಈ ದಟ್ಟವಾದ ಕಾಡನ್ನು ಎದುರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಆ ಬೆಟ್ಟವನ್ನು ಒಂದ್ಸಲಿ ಗಮನಿಸ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾರೆ ಜಾನ್ ಸುಲೇವನ್ ಅವರು. ನೋಡಿ, ಭಾರತದಲ್ಲಿರೋ ನೀಲಗಿರಿ ಬೆಟ್ಟ ಇತ್ತು. ಬ್ರಿಟಿಷರು ಅದನ್ನು ಕಂಡುಹಿಡಿಯೋಕ್ಕೆ ರೆಡಿಯಾದಂಥ ಕ್ಷಣ, ಗನ್ನು ಏನೇನು ಬೇಕು ಅದಕ್ಕೆ ಸಂಬಂಧಪಟ್ಟಿದ್ದನ್ನ ಕಂಡುಹಿಡಿಯಲೇಬೇಕಂತ ದೃಢ ನಿರ್ಧಾರ ಮಾಡಿ ಹೊರಡಲು ತಯಾರಾದ ಕ್ಷಣ ಇದು. ಯಾವುದು ಸಮತಟ್ಟಾದ ಪ್ರದೇಶ ಇರಲ್ಲ, ದೊಡ್ಡ ದೊಡ್ಡ ಮರಗಳು, ಬಳ್ಳಿಗಳು, ಕಲ್ಲು ಬಂಡೆಗಳು. ಹತ್ತಿ ಸುಸ್ತಾಗಿ ಅರ್ಧ ಸೈನಿಕರು ಅಲ್ಲೇ ನಮ್ಮ ಕೈಯಲ್ಲಿ ಬರೋಕ್ಕಾಗಲ್ಲ ಅಂತ ಸುಸ್ತಾಗಿ ಅಲ್ಲೇ ಬಿದ್ದು ಹೋಗ್ತಾರೆ. ಆಮೇಲೆ ಜಾನ್ ಸುಲೇವನ್ ಅವರು ಏನು ಈ ಥರ ಆಗೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಂಡು, ಏನೇ ಆದರೂ ಪರವಾಗಿಲ್ಲ, ನಾವು ಹೋಗ್ತೀವಿ, ಮಿಕ್ದವರೆಲ್ಲ ನೀವು ಕೆಳಗಡೆ ಹೊರಡಿ ಅಂತೇಳಿ ಆನೆಗಿನೇ ಏನೇನಿದೆ ಎಲ್ಲ ಕಳಿಸಿ ಸ್ವಲ್ಪ ಜನ ಮಾತ್ರ ಬೆಟ್ಟ ಏರೋಕ್ಕೆ ಪ್ರಯತ್ನ ಮಾಡ್ತಾರೆ. ಮಿಕ್ದವರೆಲ್ಲ ಹೊರಟೋಗ್ತಾರೆ. ಯಾಕಂದರೆ ರೋಡ್ ಸರಿ ಇರಲ್ಲ, ಪದಾರ್ಥ ತಂದಿರೋದು ಎತ್ಕೊಂಡು ಹೋಗೋಕ್ಕಾಗ್ತಿರಲ್ಲ. ಅದಕ್ಕೆ ಸುಮಾರು ಜನನ, ಆನೆಗಳನ್ನ, ಕೆಲವೊಂದು ಕುದುರೆಗಳನ್ನ ಎಲ್ಲ ಕೆಳಗಡೆ ಕಳಿಸ್ಬಿಟ್ಟು ತುಂಬ ಕಡಿಮೆ ಜನ ಸುಲೇವನ್ಗೆ ಸಾಥ್ ಕೊಡೋವಂಥವ್ರು, ಜಾನ್ ಸುಲೇವನ್ ಅವ್ರಿಗೆ ಸಾಥ್ ಕೊಡೋವಂಥವ್ರಿಗೆ ಮಾತ್ರ ಜೊತೆಯಲ್ಲಿ ಇಟ್ಕೊಂಡು ಸುಲೇವನ್ ಅವರು ಪ್ರಯಾಣ ಮುಂದುವರಿಸ್ತಾರೆ. ಅದು ದಟ್ಟವಾದ ಕಾಡದು. ಕಡಿಮೆ ಅಂದರೆ ಕೋತಗಿರಿಗೆ ಬರೋಕ್ಕೇ 6ರಿಂದ 7 ದಿನ ಹಿಡಿಯುತ್ತವ್ರಿಗೆ. ಅಷ್ಟೊಂದು ಕಷ್ಟ ಆಗುತ್ತೆ. ಆದರೂ ಛಲ ಬಿಡದೆ ಸುಲೇವನ್ ಅವರು ನುಗ್ತಾರೆ.
ತನ್ನ ಸೈನ್ಯ ಏನಿದ್ರು ನುಗ್ತಾರೆ. ಆಮೇಲೆ ಎಷ್ಟೋ ಜನಕ್ಕೆ ಅಲ್ಲ ಆರೋಗ್ಯ ಹಾಳಾಗುತ್ತೆ, ಆಮೇಲೆ ಉಸಿರಾಟ ಪ್ರಾಬ್ಲಮ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅವ್ರಿಗೆ ಏನೇನಿದೆ ಮೆಡಿಷನ್ ಕೊಟ್ಟರು ಅವರು ಸರಿ ಆಗಲ್ಲ, ಬೆಟ್ಟ ಹತ್ತಿ ಹೋಗೋಷ್ಟು ಶಕ್ತಿ ಇರಲ್ಲ ಅವ್ರ ಹತ್ರ. ಅದಕ್ಕೆ ಜಾನ್ ಸುಲೈಮಾನ್ ಅವ್ರು ಏನು ಮಾಡ್ತಾರೆ, ಸುಮಾರು ಜನಕ್ಕೆ ಏನೇನು ಫಸ್ಟ್ ಟ್ರೀಟ್ಮೆಂಟ್ ಮಾಡಬೇಕು ಅದು ಮಾಡಿಸ್ಬಿಟ್ಟು ಎಲ್ಲರಿಗೂ ನೀವು ಹೋಗಿ ಕೆಳಗಡೆ ಅಂತ ಕಳಿಸ್ಬಿಡ್ತಾರೆ. ಆ ಕಳಿಸಿದ ನಂತರ ಇನ್ನು ಮಿಕ್ಕದವ್ರು ಏನಿರ್ತಾರೆ ಅವರು ಪ್ರಯಾಣನ ಮುಂದುವರಿಸ್ತಾರೆ. ಕೋತಗಿರಿಯಿಂದ ಊಟಿಗೆ ಪ್ರಯಾಣ ಮುಂದುವರಿಸ್ತಾರೆ. ಬೆಟ್ಟ ಕಾಡಾದ್ದರಿಂದ ಹತ್ತಲು ತುಂಬ ಕಷ್ಟ ಆಗುತ್ತೆ. ಆಗೇನು ಮಾಡ್ತಾರೆ, ಹಗ್ಗದ ಮುಖಾಂತರ ಊಟಿ ತಲುಪ್ತಾರೆ. ಆಗಿನ ಬೆಟ್ಟ ಏನಿತ್ತು ಅಲ್ಲಿಗೆ ತಲುಪ್ತಾರೆ. ತಲುಪಾದ್ಮೇಲೆ ತುಂಬ ಹಿಟ್ಟು ಬಿದ್ದಿರುತ್ತೆ, ಕೈ ಕಾಲಿಗೆ ತುಂಬ ಸುಸ್ತಾಗಿರ್ತಾರೆ. ತುಂಬ ನೋವು ಅನ್ಭವಿಸ್ಕೊಂಡು ನೋಡ್ತಾರೆ, ಸುತ್ತಮುತ್ತಲು ಬೆಟ್ಟಗಳೇ, ಎಲ್ಲಿ ನೋಡಿದ್ರು ಬೆಟ್ಟಗಳು, ಮರ ಗಿಡ ಬೆಟ್ಟ ಅದೇ ಕಾಣುತ್ತೆ ಅವರಿಗೆ, ಎಲ್ಲಿ ನೋಡಿದ್ರು ಅದೇ ಕಾಣುತ್ತೆ. ಹಾಗೆ ನಡ್ಕೊಂಡೆ ಮೇಲಿರುವಂಥ ಪ್ರದೇಶದ ನಿಧಾನವಾಗಿ ಬಂದು ತಲುಪಾದ್ಮೇಲೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಜನಗಳು ಇರುವಂಥ ಕುರುಹುಗಳು ಅವರಿಗೆ ಕಾಣುತ್ತೆ, ಜಾನ್ ಸುಲೈಮಾನ್ಗೆ ಕಾಣುತ್ತೆ. ಇಲ್ಲಿ ಜನಗಳು ಇರ್ಬೋದು ಅಂಥೇಳಿ ಹುಡ್ಕೊಂಡು ಹೋಗ್ತಾರೆ. ಹೋಗ್ತಾ ಹಾಗೆ ಮುಂದೆ ಹೋಗ್ತಾ ಕೊನೆಗೆ ಅವರು ಇರೋದನ್ನ ದೂರದಿಂದಲೇ ಕಂಡಿಡ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ನೋಡಿದ್ರೆ ಅಲ್ಲೊಂದು ಗುಂಪೆ ಇರುತ್ತೆ, ಅವ್ರದ್ದು ಒಂದು ದೊಡ್ಡ ಗುಂಪೆ ಇರುತ್ತೆ. ಹೋಗ್ಬಿಟ್ಟು ಅವ್ರ ಮಾತು ಬೇರೆ ಇವ್ರ ಮಾತು ಬೇರೆ, ಆದರೂ ಹೇಗೋ ಅಲ್ಲಿರೋರನ್ನ ವಿಚಾರಿಸಿದಾಗ ಆ ಜನಗಳು ಹೇಳ್ತಾರೆ. ಆದರೆ ಅಲ್ಲಿರೋ ಟೋಡರ್ಗಳು ಏನಿದ್ರು ಅವರು ಎಮ್ಮೆಗಳನ್ನ ಸಾಕ್ತಿರ್ತಾರೆ. ಅವ್ರನ್ನ ತೊದಾವಾರ್ಗಳು ಅಂತ ಕರೀತಾರೆ. ಅಲ್ಲಿ ತುಂಬ ಜನಗಳು ಇರ್ತಾರೆ. ಕೂತರ್ವಳ್ಗಳು, ಕುರುಂಬರ್, ಆ ಥರ ನಾನಾ ಜಾತಿಯ ಜನಗಳು ಅಲ್ಲಿ ವಾಸಿಸ್ತಾ ಇರ್ತಾರೆ. ಅವ್ರಿಗೆ ಕೇಳಿದಾಗ ನಾವು ಸುಮಾರು ವರ್ಷದಿಂದ ಇಲ್ಲೇ ವಾಸಿಸ್ತಿರೋದು ಅಂತ ಹೇಳ್ತಾರೆ. ಅವರಿಗೆ ಯಾವ ಜಾಗ ಇದು ಅಂತ ಕೇಳಿದಾಗ ಅವರು ಒತ್ತೈಕಲ್ ಮಂದ್ ಅಂತ ಹೇಳ್ತಾರೆ. ಮಂದ್ ಅಂದರೆ ನಾವು ಊರೇನು ಹೇಳ್ತೀವಿ ಅದು ಬರುತ್ತೆ, ಅಂದರೆ ದೊಡ್ಡ ಕಲ್ಲು ಅಂತ ಅರ್ಥ. ಅದನ್ನು ಜಾನ್ ಸುಲೈಮಾನ್ ಇಂಗ್ಲೀಷಲ್ಲಿ ಕ್ಲೀನಾಗಿ ಇದು ಮಾಡೋಕ್ಕಾಗದೆ ಒಟಕಮಂದ್ ಅಂತ ಉಚ್ಚರಿಸ್ತಾರೆ. ಅದು ಒಡಕಮಂದ್ ಆಗುತ್ತೆ. ಒಟಕಮಂದಿಂದ ಉದಗಮಂಡಲಂ ಆಗುತ್ತೆ. ಉದಗಮಂಡಲಂನಿಂದ ಊಟಿ ಆಗುತ್ತೆ. ಈ ಥರ ನಾನಾ ಹೆಸರುಗಳಿಂದ ಊಟಿ ಈಗಲೂ ಜಗತ್ತಿಗೆ ಪ್ರಸಿದ್ಧವಾಗಿದೆ. ಎಷ್ಟು ವಿಚಿತ್ರ ಅಲ್ಲ, ಒಂದು ಊರಿಗೆ ಕಾಲಾನಂತರ ಹೆಸರುಗಳು ಚೇಂಜ್ ಆಗಿರೋದು ಇದೊಂದಕ್ಕೆ ಹೆವಿ ಅನಿಸುತ್ತೆ. ಆಮೇಲೆ ಈಗ ನೀಲಗಿರಿ ಅಂತಲೂ ಕರೀತಾರೆ. ಬನ್ನಿ ಇನ್ನೊಂದು ವಿಡಿಯೋದೇ ನೋಡ್ಕೊಳ್ತಾ. ಊಟಿಗೆ ನೀಲಗಿರಿ ಅಂತ ಹೆಸರು ಬರೋಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ನೀಲ ಕುಂಜುರಿ ಅಂತ ಒಂದು ಫ್ಲವರ್ ಇದು ಊಟಿಲಿ ತುಂಬ ಯಥೇಚ್ಛವಾಗಿ ಕಾಣುತ್ತೆ. ಅದರಿಂದ ಇದಕ್ಕೆ ನೀಲಗಿರಿ ಅಂತ ಹೆಸರಿಟ್ಟಿದ್ದಾರೆ. ಇನ್ನೊಂದು ವಿಶೇಷ ಕಾರಣ ಅಂದರೆ 12 ವರ್ಷಕ್ಕೊಂದ್ಸಲಿ ಇದು ಅರಳೋದಿದು. ಪರಾಗಸ್ಪರ್ಶ ತುಂಬ ಹೆಚ್ಚಿರೋದ್ರಿಂದ ಇದು 12 ವರ್ಷಕ್ಕೊಂದ್ಸಲಿ ಹೂ ಬಿಡುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದಲ್ಲೂ ಕಾಣಸಿಗುತ್ತೆ, ಕೇರಳದಲ್ಲಿ ಸಿಗುತ್ತೆ. ಆ ಥರ ದೊಡ್ಡ ಬೆಟ್ಟಗಳಲ್ಲಿ ಇದು ಕಾಣಸಿಗುತ್ತೆ. ಮೇನ್ ಇದು ಅರಳಕ್ಕೆ 1300ರಿಂದ 2000 ಅಂತ ಹೇಳ್ತಾರೆ. ತದನಂತರ ಅವರು ಸುಸ್ತಾಗಿದ್ದರಿಂದ ಅವರ ಹಟ್ಟಿಲಿ ಆ ರಾತ್ರಿ ಕಳೆದು ಬೆಳಿಗ್ಗೆ ಎದ್ದು ನೋಡಿದ್ರೆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿರ್ತಾರೆ. ಆ ಮಡಿಕೆ ನೀರು ಫುಲ್ಲು ಐಸ್ ಥರ ಗಡ್ಡೆಯಾಗಿರುತ್ತೆ. ಆ ತಕ್ಷಣ ಅವರು ಗವರ್ನರಿಗೆ ಒಂದು ಪತ್ರ ಬರೀತಾರೆ, ಇಲ್ಲಿ ತುಂಬ ವಾಸಿಸೋಕ್ಕೆ ತುಂಬ ಒಳ್ಳೆಯ ಜಾಗ ಇದೆ, ಆಮೇಲೆ ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಇದೆ, ತುಂಬ ಚೆನ್ನಾಗಿದೆ, ಇಲ್ಲಿ ಜನಗಳು ಕೂಡ ವಾಸಿಸ್ತಿದ್ದಾರೆ ಅಂತ ಹೇಳ್ತಾರೆ. ಹೇಳಿದಾಗ ಏನು ಮಾಡ್ತಾರೆ, ಗವರ್ನರು ಅಲ್ಲಿನ ಮೇಯ್ನ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವ್ರನ್ನ ಇಲ್ಲಿ ಕಳಿಸ್ತಾರೆ. ಇಲ್ಲಿ ಕಳಿಸಿದಾಗ ಇಲ್ಲಿ ಬಂದು ಎಲ್ಲ ನೋಡಾದ್ಮೇಲೆ ಅವ್ರಿಗೂ ಖುಷಿ ಆಗುತ್ತೆ. ಇಲ್ಲಿ ಬದುಕೋಕ್ಕೆ ವಾಸವಾಗಿರೋಕ್ಕೆ ಯೋಗ್ಯವಾದ ಸ್ಥಳ ಅಂತ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ತದನಂತರ ಊಟಿ ಒಂದೊಂದಾಗಿ ಬೆಳೆಯಲು ಪ್ರಾರಂಭ ಆಗುತ್ತೆ. ಆಮೇಲೆ ಜಾನ್ ಸುಲೈಮಾನ್ ತಕ್ಷಣ ಇಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕಂತೇಳಿ ಎಲ್ಲ ಗವರ್ನರ್ ಹತ್ರ ಚರ್ಚಿಸೋಕ್ಕೆ
ಸೀದಾ ಅವರು ಕೆಳಗಡೆ ಹೋಗ್ತಾರೆ. ಕೆಳಗಡೆ ಅಂದರೆ ಕೊಯಮತ್ತೂರಿಂದ ಮದ್ರಾಸ್ ಹೋಗ್ತಾರೆ. ಮದ್ರಾಸ್ಗೆ ಹೋಗಿ ಅಲ್ಲಿ ಏನೇನು ಮಾಡಬೇಕನ್ನೋದು ಚರ್ಚಿಸಿ ಹಾಗೆ ಒಂದೊಂದಾಗಿ ಏನೇನು ಬೇಕು ಅಲ್ಲಿಗೆ ಒಂದೊಂದಾಗಿ ಲೀಸ್ಟ್ ಮಾಡ್ತಾರೆ. ಏನು ಮಾಡಬೇಕಂತ ಲೀಸ್ಟ್ ಮಾಡ್ತಾರೆ. ಲೀಸ್ಟ್ ಮಾಡಾದ್ಮೇಲೆ ಸೀದಾ ಅವರು ತಿರ್ಗಾ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ಈ ಜನಗಳಿಗೆ ಬೇರೆಯವರಾಗಿದ್ದರೆ ದಬ್ಬಾಳಿಕೆ ಮಾಡೋರು. ಆದರೆ ಜಾನ್ ಸುಲೇವನ್ಗೆ ಇವ್ರ ಜೊತೆ ಕೂಡಿ ಬಾಳಬೇಕು, ಇವ್ರಿಗೂ ಒಂದು ಹೊಸ ಪ್ರಪಂಚ ತೋರಿಸ್ಬೇಕಂತ ಇವರಿಗೆ ಹೆಲ್ಪ್ ಮಾಡೋಕ್ಕೆ ನಿಲ್ತಾರೆ. ಅವ್ರು ಏನೇನು ಬೇಕು ಎಲ್ಲ ಹೆಲ್ಪ್ ಮಾಡೋಕ್ಕೆ ನಿಲ್ತಾರೆ. ಅವ್ರ ಹತ್ರ ಭೂಮಿ ಖರೀದಿ ಮಾಡ್ತಾರೆ. ಅದು ₹1 ದುಡ್ಡು ಕೊಟ್ಟು ಅವ್ರ ಹತ್ರ ಭೂಮಿ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅವ್ರಿಗೆ ಏನೇನು ಬೇಕು ಅನ್ನೋದೆಲ್ಲ ನೋಡಿ ಪ್ರತಿಯೊಂದು ಸವಲತ್ತು ಕೊಡೋಕ್ಕೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಆದಮೇಲೆ ಒಂದೊಂದೇ ಮನೆಗಳು ಪ್ರಾರಂಭವಾಗ್ತವೆ. ಇದು ಜೀವನ ಇನ್ನೂ ಇದೆ. ಹಾಗೆ ಒಂದೊಂದೇ ಇಂಪ್ರೂವ್ಮೆಂಟ್ ಮಾಡ್ತಾ ಊಟಿ ಈ ಲೆವೆಲಿಗೆ ಬಂದು ನಿಂತಿದೆ. ಈಗ ಎಲ್ಲ ಜಾತಿ ಜನಗಳು ನೆಮ್ಮದಿಯಾಗಿ ಚೆನ್ನಾಗಿದ್ದಾರೆ. ಹಾಗೆ ಟ್ರೈನ್ ಬರುತ್ತೆ, ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರ್ತಾರೆ. ನೋಡಿ, ಇವರೇ ಜಾನ್ ಸುಲೇವನ್. ಕೋತಗಿರಿಲಿ ಇವರ ಮ್ಯೂಸಿಯಂ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಅವ್ರದ್ದು ಹಿಸ್ಟ್ರಿ ಎಲ್ಲ ಅಲ್ಲಿರುತ್ತೆ, ಹೋಗಿ ವಿಸಿಟ್ ಮಾಡ್ಬೋದು ಕೋತಗಿರಿಗೆ ಹೋದರೆ. ನಿಜವಾಗ್ಲೂ ಊಟಿ ಇರೋವರೆಗೂ ಅವ್ರನ್ನ ನೆನೆಸ್ಕೊಳ್ತಾರೆ. ಯಾಕಂದರೆ ಅವರು ಎಲ್ಲರಿಗೂ ಒಳ್ಳೆಯದೇ ಮಾಡಿದ್ದಾರೆ. ಕೊನೆಗೆ ತೀರೋಗಿದ್ರು. ಬೇರೆ ಕಡೆಯಿಂದ ಟೀ ಎಲೆಗಳು ತಂದು ಇಲ್ಲಿ ಬೆಳೆದು ಅವ್ರ ಜೀವನಕ್ಕೆ ದಾರಿ ಆಗ್ತಾರೆ. ಈಗ ಟೀ ಇಂದ ಊಟಿ ಸಮೃದ್ಧವಾಗಿ ಬೆಳೆದು ನಿಂತಿದೆ. ಇದು ಅವರ ಮ್ಯೂಸಿಯಮ್ಮು. ಒಳಗಡೆ ಹೋದರೆ ಅವ್ರು ಏನೇನು ಕಾರ್ಯಗಳು ಮಾಡಿದ್ದಾರೆ ಪ್ರತಿಯೊಂದು ಚಿತ್ರಣ ಸಿಗತ್ತಿಲ್ಲಿ. ಕೋತಗಿರಿಯಲ್ಲಿ ಇರೋದಿದು. ಇದು ಅವರ ಪ್ರತಿಮೆ, ಜಾನ್ ಸುಲೇವನ್. ಈಗಲೂ ಊಟಿಲಿ ಆ ಒಂದು ಹೆಸರು ತುಂಬ ಫೇಮಸ್ ಇಲ್ಲಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಕನ್ನಡಿಗರೇ.